ಅತ್ತೆ ಸೊಸೆ ಚೆನ್ನಾಗೈದೀವಂತ ಏನು ನಮ್ಮ ಮುಂದೆ ಕೂತ್ಕೊಂಡು ಮಾತಾಡೋದೇನು ಕೇಳ್ತೀಯಾ ಇಟ್ಲ ನೋಡೋದೇನು ಕೇಳ್ತೀಯಾ? ಆ ಸೇವಂತಿ ಭಾಳ ಬಿಲ್ಡಪ್ ಕೊಡ್ತಾಳೆ ಕಣೆ ನಮ್ಮ ಮುಂದೆ. ಭಾಳ ಅಂದ್ರೆ ಭಾಳ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಾನು ನೋಡಿದೆ ಕಣೆ ಸುನಂದ, ಬೆಳಗ್ಗೆಯಿಂದನ ಏನು ನಮ್ಮ ಸೊಸೆ ಹೆಂಗೆ ಅಂತ ಅಯ್ಯೋ ತಲೆ ಬಸೋದೇನು ಕೇಳ್ತೀಯಾ? ಹೆಂಗೆ ಇದ್ದಾಳೆ ಇದು ನೋಡಿ. ನಮ್ಮ ಕಡವಕ್ಕೆ ಚೆನ್ನಾಗಿರೋದೇ ಗೊತ್ತಿಲ್ಲ. ಕಡವ ಅಂದ್ರೆ ಕಡವ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅವ್ರ ಕಡೆ ಮುಂದೆಲ್ಲನ ಚೆನ್ನಾಗಿರೋದೇ ಗೊತ್ತಿಲ್ಲ. ಅಮ್ಮ ಫೋನ್ ಮಾಡಿದ್ಲು ಕಣಮ್ಮ ಇವತ್ತು. ಸಾನ್ವಿ, ನಾನು ರಿಸೀವ್ ಮಾಡಲಿಲ್ಲ. ಸುಮ್ಮನಿರು ಪಾಪ, ರಿಸೀವ್ ಮಾಡಿಬಿಡ, ಸುಮ್ಮನಿರು. ಅವಳದೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಒಂದು 2 ದಿನ ಸುಮ್ಮನೆ ಕೈ ಬಿಟ್ಟಾಕ ಸುಮ್ಮನೆ ಆಗ್ಬಿಡು. ಅಲ್ಲ ನಾವು ನೋಡಿ ಇವ್ರ ಎದುರಿಗೆಲ್ಲ ನಾವು ಎಷ್ಟು ಸದರ ಆಗಬಾರ್ದು. ಅಲ್ಲ ಅವಳ ಅತ್ತೆನೇ ಮಾತಾಡಿಸ್ತಿರ್ಲಿಲ್ಲ. ಅವಳ ಹತ್ರ ಸುತ್ತರ್ಕೊಂಡು ಹೋಗಿ ಮಾತಾಡಿಸ್ತಾಳೆ ಅಂದರೆ ಏನಂತ ತಿಳ್ಕೊಂಬನ. ಸುಮ್ಮನೆ ಒಂದು 2 ದಿನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ನೀನು. ಈಗ ಅವ್ರ ಅಪ್ಪ ರಮ್ಮೇನು ಬರಬೇಕಾಗಿತ್ತು. ಅವ್ರ ಅಪ್ಪ ರಮ್ಮ ಯಾಕೆ ಬರಲಿಲ್ಲ ಹೇಳು? ಅವ್ರ ಅತ್ತೆ ಇದ್ರಿ ಸದರ ಆಗ್ಬಿಡ್ತೀವಿ ಇಲ್ಲಿ ಅಂತ ಬಂದಿಲ್ಲ. ಅವ್ರಿಲ್ಲ ಅಂದರೆ ಬರ್ತಿದ್ರಿ ಇಲ್ಲಿ ಗೊತ್ತಾ? ಬಂದು ಇಲ್ಲಿ ಮಾತಾಡೋರು ಒಂದೇ ಅನ್ನೋರು. ಅವ್ರು ಯಾಕೆ ಬರಲಿಲ್ಲ ಹೇಳು? ಇದಕ್ಕೇನೆ ಬಂದ್ರೆ ನಮಗೆ ಮರ್ಯಾದೆ ಇರಲ್ಲ, ಬೇಡ ಹೋಗೋದು ಬೇಡ ಅಂತೇಳಿ ಅದಕ್ಕೆ ಸುಮ್ಮನಿರೋದು. ಇಲ್ಲಾಂದ್ರೆ ಅವ್ರು ಬರ್ದಂಗಿರೋರ ಬಂದೇ ಬರೋರು. ಬರೋರು ಅವ್ರದ್ದು ಜೋರ ಗಲಾಟೆ ಮಾಡೋದು ಅದೆಲ್ಲ ಮಾಡೋರು. ಅಯ್ಯೋ ನಮ್ಮ ಹುಡುಗಿನ ಯಾಕೆ ಹಂಗಂದ್ರಿ? ನನ್ನ ಮಗಳನ್ನ ಹಂಗೆ ಸಾಕಿದ್ವಿ ಹಿಂಗೆ ಸಾಕಿದ್ವಿ, ನನ್ನ ಮಗಳ ಹಂಗೆ ಹಿಂಗೆ ಅಂತ ಎಷ್ಟು ಬಿಲ್ಡಪ್ ಕೊಡೋರು. ಗೊತ್ತಾಗುತ್ತಾಗ ಅವ್ರಿಗೂ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ಹೋಗಿದ್ರೆ ನಮಗೆ ಮರ್ಯಾದಿಲ್ಲ, ಅಲ್ಲಿ ಅವಳ ಎದುರಿಗೆಲ್ಲ ಸದ್ರಾಗ್ಬಿಡ್ತೀವಿ ಅಂತ ಅದಕ್ಕೆ ಮತ್ತೆ ಬಂದಿಲ್ಲ. ಇಲ್ಲಾಂದ್ರೆ ಅವ್ರ ಅಪ್ಪ ರಮ್ಮಯ್ಯನು ಬಂದು ಮಾತಾಡೋರು, ಏನಾದರೂ ಒಂದು ಅನ್ನೋರು. ಅದಕ್ಕೆ ಇವಾಗ ಅವ್ರಿಗೂ ಗೊತ್ತಾಗೈತಿ ಏನೋ ಮಾತಾಡಬಾರ್ದು, ಏನೋ ಅನ್ನಕ್ಕೆ ಹೋಗ್ಬಾರ್ದು, ಯಾಕೆ ಸುಮ್ಮನೆ ಸದ್ರ ಆಗ್ಬಿಡ್ತೀನಿ ಅಂತೇಳಿ ಅದಕ್ಕೇ ಅವರು ಸುಮ್ಮನೆ ಆಗವ್ರಿ. ಇಲ್ಲಾಂದರೆ ಬರೋರು ಬಂದು ಏನಾರು ಒಂದು ಮಾತಾಡ್ದಂಗಂತೂ ಇರ್ತಿರ್ಲಿಲ್ಲ. ಅವ್ರದ್ದು ಬಿಲ್ಡಪ್ ಏನು ಜಾಸ್ತಿ ಆಗ್ಬಿಟ್ಟೈತಲ್ಲ ಮತ್ತೆ ಸೊಸೆದು. ನಾನು ಬರ್ತಾಯಿದ್ದೀನಿ, ಅವನು ಹಂಗೆ ಗೋಪ್ ನನ್ನ ಮಗ, ಅವ ನನ್ನ ಮಗ ಅಜ್ಜ, ಅವನು ಹಂಗೇನೆ. ಅವನು ನನ್ನ ಮುಂದೆ ಲಕ್ಷ ಅದನ್ನು ತಂಬ, ಒಂದು ಲೋಟ ನೀರು ತಂಬ, ಏನು ನನ್ನ ಹೆಂಡ್ತಿನ ಹೇಳ್ದಂಗೆ ಕೇಳ್ಕೊಂಡು ಇಟ್ಕೊಂಡಿದ್ದೀನಿ, ಇವಳ ಇವನ ಹೆಂಡ್ತಿಗೆ ಏನು ಭಯ ಇಲ್ಲ ಅದಕ್ಕೆ ಬಿಟ್ಟೋಗವಳೆ ಅಂತ ನನ್ನ ಮುಂದೆ ತೋರಿಸ್ಕೊಳಕ್ಕಾಗಿನ ಏನು ಹಂಗೇನೆ ಹಿಂಗೆ ಹೇಳ್ತಾ ಇದ್ದಾನೆ ಗೊತ್ತಾ? ಹಿಂಗೆ ಅಂದರೆ ಹಂಗೆ ಹೇಳ್ತಾ ಇದ್ದಾನೆ. ಒಂಥರ ಏನೋ ನೀವು ಬಿಟ್ಟೋಗಿರೋದ್ಕೊಂಡು ತುಂಬ ಖುಷಿ ಆಗ್ಬಿಟ್ಟೈತೆ. ಅದಕ್ಕೇ ಹೆಂಡ್ತಿ ಕರ್ಕೊಂಡು ಏನು ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಯ್ಯೋ ನಮ್ಮಂಗಿಲ್ಲ ಗಂಡ ಹೆಂಡ್ತಿ ಅನ್ನೋ ಥರ ಇಲ್ಲ ಕಣೆ. ಸುನಂದಕ್ಕ ಏನೋ ಒಂದು ಮಾಡಬೇಕು. ಇವ್ರಿಗೂ ನಮ್ಮಂಗೆ ಅತ್ತೆ ಸೊಸೆ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಎಲ್ಲ ಗುದ್ದಾಡ್ಕೊಂಡು ದೂರ ಆಗಬೇಕು. ಇಲ್ಲ ಕಣೆ, ಏನಾನ ಇವಳು ಮಾಡ್ತಾ ಇರೋದಕ್ಕೆ ನನಗೆ ಏನಾದರೂ ಒಂದು ಸರಿಯಾಗಿ ಮಂತ್ರ ಮಾಡಿಸ್ಬಿಡೋಣ ಅನ್ನಿಸ್ಬಿಟ್ಟೈತಿ. ನನಗೆ ಅಷ್ಟೇ ಸಿಟ್ಟು ಬಂದೈತೆ. ನನ್ನ ಸೊಸೆನ ಗುದ್ದಾಡ್ಕೊಂಡು ಹೋಗಿರೋದಕ್ಕೆ ಅವಳಿಗೆ ಖುಷಿ ಆಗ್ಬಿಟ್ಟೈತಲ್ಲ. ನಾನು ನನ್ನ ಸೊಸೆ ಚೆನ್ನಾಗಿದ್ದೀವಿ ಅಂತೇಳಿ ನಮ್ಮನ್ನು ಬಿಲ್ಡಪ್ ಕೊಡ್ತಾಳಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ. ಅಲ್ಲ ಎಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ ಅಂತ ಭಾಳ ಒಂಥರ ನೋಡಿ ನನ್ನ ಸೊಸೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕಳಿಸ್ಬಿಟ್ಲು. ಇಲ್ಲದ್ದೆಲ್ಲ ಹೇಳ್ಕೊಟ್ಲು, ಹಂಗೆ ಹಿಂಗೆ ಅಂತೇಳಿ ನಿಮ್ಮ ಅವನ ಮಗ ದುಡಿಯಲ್ಲ ಅಂತನ್ಯಾಕೆ ಯಾಕೆ ಮದುವೆ ಆದಿ, ಇಂತನ್ಯಾಕೆ ಯಾಕೆ ಮದುವೆ ಆದಿ ಅಂತ ಇಲ್ಲದ್ದು ಹೇಳ್ಕೊಟ್ಟು ಕಳಿಸ್ಬಿಟ್ಲಲ್ಲ. ಇನ್ನೆಷ್ಟು ಇರಬೇಡ ಅವಳಿಗೆ. ಭಾಳ ಒಂಥರ ದೌಲತ್ ಮಾಡ್ತಾ ಇದ್ದಾಳೆ ಅವಳು. ಇಲ್ಲ ಕಣೆ, ಅವಳಿಗೆ ಸರಿಯಾಗಿ ಏನೋ ಒಂದು ಮಂತ್ರ ಮಾಡಬೇಕು. ಮಂತ್ರ ಮಾಡಲಿಲ್ಲ ಅಂದ್ರೆ ಇದು ಸರಿ ಹೋಗಲ್ಲ. ನಮ್ಮ ಅವ್ರು ಗಂಡ ಹೆಂಡ್ತಿಗೆ ಮಾಡಬೇಕು ಮುಂಚೆಗೆ. ಅವನು ಏನು ಹಂಗೆ ನನ್ನ ಥರ ಹೆಂಡ್ತಿ ಇಲ್ಲ, ನನ್ನ ಥರ ಯಾರು ಚೆನ್ನಾಗಿಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಲಕ್ಷ ಅಂತ ನೋಡ್ಬೇಕು ಅವನಿಗೆ. ನಾನು ಬರ್ತಾ ಇರೋದು ನೋಡಿ ಇನ್ನೂ ಜಾಸ್ತಿನೇ ಬಿಲ್ಡಪ್ ಕೊಡ್ತಾನೆ. ಏಪ್ಪ ಅದೇನು ಬಿಲ್ಡಪ್ ಅಂತೀಯಾ? ನನಗಂತೂ ನೋಡಿ ಸಾಕಾಗ್ಬಿಟ್ಟೈತಿ. ಅದೇನು ಬಿಲ್ಡಪ್ ಕೊಡ್ತಾನೆ. ಅಯ್ಯೋ ನನಗಂತೂ ಸಿಟ್ಟೆ ಬರುತ್ತೆ ಕಣಮ್ಮ. ಅಷ್ಟೇ ಸಿಟ್ಟು ಬರೋಲ್ಲ, ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ. ಬಿಡತ್ತ ಅವನ ಹತ್ರ ಏನು ಅಂತೇಳಿ ಸುಮ್ಮನೆ ಆಗ್ತೀನಿ. ಇದೊಂದು ನಮ್ಮ ಸೊಳ ನೈವೇದ್ಯ ಆಗಿದ್ರೆ ಸಾಕಾಯ್ತು. ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ಏನು ಮಾಡ್ತೀಯ, ಇದು ಅವ್ರನ್ನೇ ಹೋಗಿ ಮಾತಾಡ್ಸುತ್ತೆ, ಅದೇ ಬೇಜಾರು ನನಗೆ. ಲಕ್ಷ ಯಾರು ಮುಂದೆ ಆಗಲಿ ಅವ್ರು ಮಾತಾಡಿದಷ್ಟು ನಾವಿನ್ನೂ ಜಾಮ್ ಅನ್ನಂಗೆ ಓಡಾಡಬೇಕು. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಕಣೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲಮ್ಮ ನಾವಾಯ್ತು, ನಮ್ಮ ಕೆಲಸ ಆಯಿತು ಅಷ್ಟೇ. ಯಾರು ಏನು ಮಾತಾಡ್ಕೊಂಡ್ರಿ ಏನು ಬರಂಗೈತಿ, ಯಾರು ಎಷ್ಟು ಬೈಕೊಂಡ್ರು ಏನು ನಮ್ಗೇನು ಇಲ್ಲದ ಹೋಗಲ್ಲ, ಇರೋದು ಹೋಗಲ್ಲ. ನಮ್ಮನ್ನ ಈಗ ಎಷ್ಟು ಜನ ಎಷ್ಟು ಬೈಕೊಂಡ್ರು ನಮ್ಮ ಹತ್ರ ಇರೋದು ಯಾರಾದರೂ ಕಿತ್ಕೊಳಕ್ಕಾಗುತ್ತಾ? ಇಲ್ಲ. ಅವ್ರಿಗೇನಾದರೂ ಆದಾಯ ಬರಂಗೈತಾ? ಇಲ್ಲ. ಅಷ್ಟೇ. ನಾನು ತಲೆನೇ ಕೆಡಿಸ್ಕೊಂಬಲ್ಲ ಬಿಡು ಅಕ್ಕ ಇಂಥದಕ್ಕೆಲ್ಲನ. ಯಾರನ್ನ ಸೆನಕ್ಕಿಲ್ದಾರ ನೋಡ್ಯಾರ ಇವಾಗಿನ ಕಾಲದಾಗ ಜನಕ್ಕೆ ಎಷ್ಟು ಖುಷಿ ಆಗುತ್ತೋ. ಯಾರ ಮನೆಯಾಗನ ಏನಾನ ಸ್ವಲ್ಪ ಗುದ್ದಾಡವ್ರೆ, ಜಗಳ ಆಡವ್ರೆ ಅನ್ನೋದು ಗೊತ್ತಾಗ್ಬಿಟ್ರೆ ಅದು ಏನೋ ಖುಷಿ ಆಗುತ್ತೋ ಏನೋ, ಭಾಳ ಖುಷಿ ಪಡ್ತಾರೆ. ಹೆಂಗೆ ಇದನ್ನು ಮಾಡ್ತಾರೆ ಗೊತ್ತಾ? ಏನು ನಮ್ಮ ಸಮಕ್ಕೆ ಯಾರೂ ಇಲ್ಲ ಅನ್ನೋ ಥರ ಬಿಲ್ಡಪ್ ಕೊಡ್ತಾರೆ. ಅಯ್ಯೋ ಎಲ್ಲರ ಮನೆಯಾಗೂ ದಾಸ್ ತಗೋತಾನೆ. ಎಲ್ಲರ ಮನೆಯಾಗೂ ಏನಾನ ಒಂದು ಇದ್ದೇ ಇರುತ್ತೆ. ಎಲ್ಲರ ಮನೆಯಾಗೂ ಏನಾನ ಒಂದು ಪರಿಸ್ಥಿತಿ ಬಂದೇ ಬರ್ತಾವೆ. ಈಗ ಗೊತ್ತಾಗಲ್ಲ. ಇವತ್ತು ನಮ್ಮ ಮನೆಗೆ ಬಂದಿರ್ಬೋದು, ನಾಳೆ ನಿಮ್ಮ ಮನೆಗೆ ಬರುತ್ತೆ ಅಷ್ಟೇ. ಒಂದಲ್ಲ ಒಂದು ಮನೆಯಾಗ ಯಾವಾಗ್ಲೂ ಇದ್ದೇ ಇರುತ್ತೆ. ಎಲ್ಲರ ಮನೆಯಾಗೂ ಇಂಥ ಪರಿಸ್ಥಿತಿಗಳು ಇದ್ದಿದ್ದೇನೆ. ಅಂದರೆ ಇವತ್ತಿನ ಕಾಲದಲ್ಲಿ ಒಬ್ರು ನಂದರೆ ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಏನೋ ಅವಾಗ ಆ ಕ್ಷಣಕ್ಕೆ ಚೆನ್ನಾಗಿರ್ತಾರೆ, ಆಮೇಲೆ ಹೋಗ್ತಾ ಹೋಗ್ತಾ ಏನಾದರೂ ಒಂದು ಅವ್ರಿಗೆ ಪರಿಸ್ಥಿತಿ ಬಂದೇ ಬರುತ್ತೆ. ಅನುಭವಿಸ್ತಾರೆ ನೋಡು.
ಹೋಗ್ತಾ ಹೋಗ್ತಾ ಮುಂದೆ ಎಷ್ಟು ಅನುಭವಿಸ್ತಾರೆ ಜನ ಅಂತೇಳಿ ಮುಂದೆ ಗೊತ್ತಾಗುತ್ತೆ ಹೆಂಗೆ ಜೀವನ ಹೆಂಗಿರುತ್ತೆ ಅಂತ ಹೇಳಿ ಗೊತ್ತಾಗತ್ತೆ. ಮೊದಲು ಯಾವ ಕಾಲದಾಗ ತೋರ್ಸೋದಂತೆ ಇವಾಗ ಏನಿಲ್ಲ, ಹಿಂದೆನೆ ಯಾವಾಗ್ಲೂ ಇದ್ದೇ ಇರುತ್ತೆ, ಎಲ್ಲಾರ್ಗು ತಿರುಗಬೇಡ ಅನ್ನೋದು ಇದ್ದೇ ಇರುತ್ತೆ. ಮತ್ತೆ ಅಯ್ಯೋ ಮೊದ್ಲು ಯಾವ ಕಾಲದಾಗ ತೋರ್ಸೋದಂತೆ ಇವಾಗ ಹಿಂದೆನೆ ಬಾಕ ತಲೆ ಕೆಡಿಸ್ಕೊಂಬಕ್ ಹೋಗ್ಬಾರ್ದು. ನಿನ್ಗೇನು ಸಹಾಯ ಬೇಕಿದ್ರು ನಾನು ಮಾಡ್ತೀನಿ. ಇವಳು ನೋಡು ಯಾತು ಇಲ್ದಾಳ ಅಲ್ಲ ಮನೆ ನೋಡಿರಿ ಅನ್ನಂಗೈತಿ. ಇವಳು ನೋಡಿ ಹೆಂಗೆ ಇದು ಮಾಡ್ತಾಳೆ ಅಂತರ್ಗೆ ಕಣಾಕ. ಮನೆ ಬಾಕ್ಲು ನೆಟ್ಗಿಲ್ಲ ಅಂದ್ರೂ ದೌಲತ್ಕೇನು ಕಡಿಮೆ ಇರಲ್ಲ. ಒಂದಿಟ್ಟು ಇದ್ರೆ ಹಿಡಿಯೋಕ್ಕಲ್ಲ. ಅದಕ್ಕೆ ಮತ್ತೆ ದೇವ್ರ ಆಲೆ ಯಾರನ್ನ ಎಲ್ಲಿ ಇಕ್ಕಿರ್ಬೇಕು ಅಲ್ಲಿ ಇಕ್ಕಿರ್ತಾನೆ. ಒಂದಿಟ್ಟು ಇದ್ರೆ ಹಿಡಿಯೋಕ್ಕಾಗಲ್ಲ. ಒಬ್ಬ ಅವತ್ತಿನ ಕೂಲಿ ಮಾಡಬೇಕು ತಿನ್ನಬೇಕು. ಅಂತ ಪರಿಸ್ಥಿತಿ ಹಂಗಂದ್ರೆ ಜನಕ್ಕೆ ಏನು ದೌಲತ್. ಇವಾಗೇನು ತಿಂಬಕ್ಕೇನು ಯಾರಿಗೇನು ಬರಲ್ಲ. ಯಾರ ಮನೆ ಬಾಗ್ಲಿಗೆ ಯಾರು ಏನು ಹೋಗಲ್ಲ. ಲಕ್ಷ್ಯ ನಡಿ ಅಕ್ಕದಂಗಿರಿ ಇಬ್ರು ಸೆನಕ ಇದೀವಿ ಅಂತ ತೋರ್ಸಕ್ ಬಂದವ್ರು ನಮ್ಮ ಮುಂದೆ. ಏನಂಗೇನೆ ಅಯ್ಯಯ್ಯೋ ನನ್ನ ಮಗ ಕೆಲ್ಸಕ್ಕೆ ಕಲ್ದಾಡ್ತಾ ಇದ್ದಾನೆ ಕಣಮ್ಮ, ಹೊಲಿತಾ ಇದ್ದಾನೆ. ಇದೇನಾಗಿ ಬಿಲ್ಡಪ್ ಕೊಡುತ್ತಂಗೆ ಸ್ಟೆಂಟ್ ಮಾಡ್ಕೊಂಡು ಪಾಪ ಅವ್ರ ಮನೆ ಬಾಕ್ಲು ನೋಡು ಥೂ ಗಬ್ಬು. ಕೊಳ್ಕೋ ಅಂದ್ರೆ ಕೊಳ್ಕೊ. ಒಂದು ಲೋಟ ನೀರು ಕುಡಿಯಕ್ಕೆ ಸರ್ ಬರಲ್ಲ ಹಂಗೆ ಮಾಡ್ಕೊಂಡು ಅವ್ರ ಮನೆ ಬಾಕ್ಲ. ನೀನು ನೋಡಿದೀಯ ಪಾಪ? ಅಯ್ಯೋ ನಾನಂತೂ ಮೊನ್ನೆ ಹೋಗಿದ್ವಿ ನಾನು ಒಂದಲೇಕಯ್ಯಪ್ಪ ನೋಡಿ ಒಂಥರ ಅಬ್ಬಳಿಕೆ ಬಂದಂಗಾಯ್ತು. ಥೋ ಮನೆ ಬಾಕ್ಲಂತೂ ನೋಡೋಕ್ಕಾಗಲ್ಲ ಯಪ್ಪ. ಇಂಥ ಹಂಗಿದ್ರೆ ಉಂಬಕ್ ಸರ್ ಬರಲ್ಲ, ತಿಂಬಕ್ ಸರ್ ಬರಲ್ಲ. ಅಯ್ಯಪ್ಪ ಇಂಥದ್ದು ಯಾರಿಗೆ ಬೇಕಮ್ಮ? ನೋಡಿ ಹಂಗಂದ್ರೆ ಅವ್ರಿಗೆ ಏನು ದೌಲತ್ತು ಅಂತ. ಹಂಗೆ ಮತ್ತೆ ದೌಲತ್ಗೇನು ಕಡಿಮೆ ಇಲ್ಲ, ಯಾತ್ರೆಗೆ ಇಲ್ಲ ಅಂದ್ರೂ ನಾವೇನೇನು ಯಾರಿಗೇನು ಕಮ್ಮಿ ಇಲ್ಲ ಅಂತಾರೆ. ಇವಳು ಒಂದಿಷ್ಟು ದುಡ್ಡನಾಗ ಇದ್ದಾಳಲ್ಲ, ಅದಕ್ಕೆ ತಂಗಿ ಅಂದ್ಕೊಂಡು ಇವಳು ಒಂದಿಷ್ಟು ಅವಳ ಹಿಂದೆ ಓಡಾಡ್ಕೊಂಡು ಒಯ್ದಾಳೆ. ಏನಾನ ಇದ್ದರೆ ಮಾತ್ರ ನೋಡು. ಏನಾನ ಇದ್ದರೆ ಎಂತಾರೂ ಚೆನ್ನಾಗಿ ಆಗ್ತಾರೆ ಅಂತ. ಹಣ್ಣು ಕಾಯಿಲೆ ಹಣ್ಣು ಎಲ್ಲ ಕರ್ಕೊಂಡೋಗಿ ತೋರಿಸಿದ್ರಂತೆ, ಚೆನ್ನಾಗಾದ್ರಂತೆ. ಅದಕ್ಕೆ ಏನಂಗೇನೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ನಮ್ಮ ಅಮ್ಮನೂ ಚೆನ್ನಾಗೈತೆ, ನಾವೆಲ್ಲ ಅಕ್ಕ ತಂಗಿಯವರೆಲ್ಲ ಇವಾಗ ಚೆನ್ನಾಗಿದ್ದೀವಿ ಅಂತ. ಅವಳಿಗೂ ಕಾಯಿಲೆಳು ಚೆನ್ನಾಗಿದ್ದಾಳೆ ಅಂತೀಗ. ಏನೂ ಆಗಿಲ್ವಂತ. ಅವಳಿಗೆ ಮಕ್ಳು ಮದುವೆ ಮಾಡೋದೇ ಚಿಂತೆ ಆಗಿತ್ತು. ಈಗೆಲ್ಲ ಮಕ್ಳು ಮದುವೆ ಆಯ್ತಲ್ಲ, ಅದಕ್ಕೆ ಒಂದು ಇವಾಗ ಚೆನ್ನಾಗಿದ್ದಾಳೆ. ದುಡಿಯೋ ಯೋಗ್ಯತೆ ಇರಲಿಲ್ವಲ್ಲ, ಕೊಟ್ಟೆಲ್ಲನ ಮಾಡೋಕ್ಕೆ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡೋಳು. ಇವಾಗಿಲ್ಲೆಲ್ಲ ಬಂದು ನೋಡ್ಕೊಂಡೋಗಿ ಬಿಡು ಒಳ್ಳೆ ಮನೆಗೆ ಬಂದವಳು ನನ್ನ ಮಗಳು, ಚೆನ್ನಾಗೈತೆ, ದುಡ್ಡು ಪಡ್ಡು ಎಲ್ಲ ಚೆನ್ನಾಗಿ ಇಕ್ಕೊಂಡವ್ರೆ ಅಂತ. ತಡಿ ಹೋಗ್ತಾ ಗೊತ್ತಾಗುತ್ತೆ. ಈಗ ಗೊತ್ತಾಗಲ್ಲ ಯಾವುದೇ ಆಗಲಿ, ಹೋಗ್ತಾ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಬರುತ್ತೆ ಸುಮ್ಮನೆ. ನಾವು ಸರಿಯಾಗಿ ಮಾಡಿಸ್ಬೇಕು. ಅವ್ರ ಮನೆಗೂ ಬರುತ್ತೆ. ಹಂಗ ನನಗೆ ಗೊತ್ತಿರೋರು ಒಬ್ಬರು ಇದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಆಗಬೇಕು ಅಂತ ಹೇಳಿ ಬರ್ಸ್ಕೊಂಬರೋಣ. ಮಂತ್ರ ಮಾಡಿಸ್ಕೊಂಬರೋಣ ಒಂದು ನಿಂಬೆಹಣ್ಣು. ಹಂಗಾಗಿ ಯಾವತ್ತು ನಮ್ಮ ಕಣ್ಣಿದ್ರೆ ನಾವು ನೋಡಿ ಸಂತೋಷ ಪಡಬೇಕು. ನಡಿ ಇಲ್ಲಿ ಹೇಳ್ತೀನಿ. ಹೋಗಿ ನಾವು ಸರಿಯಾಗಿ ಎಲ್ಲನ ಬುದ್ಧಿ ಕಲಿಸಿದ್ರೆ ಗೊತ್ತಾಗೋದು. ನನಗೆ ಗೊತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತೈತಿ, ಮಾಡ್ತೀನಿ ನೋಡು. ಅದ ನಾನು ಏನೋ ಬಿಡತ್ತ ಮಾತಾಡಬಾರ್ದು ಅಂತ ಇದ್ದರೆ ಅಬ್ಬಾ ಯಾಕೋ ಜಾಸ್ತಿ ಆಗ್ತೈತೆ ಕಣೆ ಇವ್ರದ್ದು. ಅಂದ್ರೆ ನಾವು ಮಾಡ್ದಾರಿ ಮಾಡಿ ತೋರಿಸ್ಬೇಕು. ಈ ಸೇವಂತಿ ಸರಿ ಇಲ್ಲ, ಇವಳು ಏನು ಬೇಕಾದ್ರು ಮಂತ್ರ ತಂತ್ರ ಎಲ್ಲ ಕಲ್ತವಳೆ. ಇವಳೇ ನನ್ನ ಸೊಸಿಗೂ ನಮಗೂ ಎಲ್ಲ ಜಗಳ ಆಗಂಗೆ ಏನೋ ಇವಳೇ ಏನೋ ಮಾಡಿದ್ಲು ಅಂತ ಅನ್ನಿಸ್ತೈತೆ ನಮಗೆ. ಇವಳೇ ಮಾಡಿರಬೇಕು ಅಂತ ನನ್ನ ಅಭಿಪ್ರಾಯ. ಏನು ಮಾಡ್ಯಾಳ ತಗ. ನಾವು ಸರಿಯಾಗಿ ಮಾಡಿ ತೋರಿಸಿದ್ರಾಯ್ತು. ಹಂಗಾದ್ರೆ ಗೊತ್ತಾಗುತ್ತೆ. ನಾವು ಸರಿಯಾಗಿ ಇಂಥ ಮಾಡ್ತಿಲ್ಲ ನಿನಗೆ ಗೊತ್ತಾಗಲ್ವೇ ಅಂತೇಳಿ ಸರಿಯಾಗಿ ನಾವು ಒಂದು ಮಾಡಿ ತೋರಿಸಿದ್ರೆ ಗೊತ್ತಾಗುತ್ತೆ. ಅವಳಿಗೂ ಬರುತ್ತೆ. ಅವಾಗ ನಾವು ನೋಡಿ ಸಂತೋಷ ಪಟ್ರಾಯ್ತು. ಅವಳಿಗೂ ಬರುತ್ತೆ ನಮ್ಮ ಕಣ್ಣೆದ್ರಿಗೆ. ನೋಡಿದ್ರಲ್ಲ ವೀಕ್ಷಕರ, ಅಕ್ಕ ತಂಗಿಯರಿಬ್ರು ನಮ್ಮ ಮುಂದೆ ಬಿಲ್ಡಪ್ ಕೊಡಕ್ಕೆ ಬಂದವ್ರಿ, ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳಕ್ಕೆ. ನಾನು ಏನೇ ಅಂದ್ರೂ ಇವ್ರನ್ನ ಚೆನ್ನಾಗಿರಕ್ಕೆ ಬಿಡಲ್ಲ. ನೋಡು ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.